ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಮಂಜು ಮತ್ತು ಲೀಲಾ ಅವರ ಲವ್ ಸ್ಟೋರಿ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ಅಷ್ಟು ಟ್ರೆಂಡಿಂಗ್ ಆಗಿರುವಂತಹ ಲವ್ ಸ್ಟೋರಿ ಅದು. ಈ ಹಿಂದೆ ಸಿನಿಮಾನು ಕೂಡ ಅಷ್ಟೊಂದು ನೆನಪಿರಲ್ವೇನೋ, ಬಟ್ ಇವರೊಬ್ಬರ ಈ ಲವ್ ಕಹಾನಿ ಏನಿದೆ ನೆನಪಿಟ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದೆ. ಅಂಥದ್ರಲ್ಲಿ ಮತ್ತೆ ಒಂದಾಗಿ ಅವರಿಬ್ಬರ ನಡುವೆ ಜಗಳಗಳಿತ್ತೋ ಅಥವಾ ಏನೋ ಒಂದು ಮನಸ್ತಾಪಗಳಿತ್ತೋ ಅದೆಲ್ಲ ಹೋಗಿ ಮತ್ತೆ ಒಂದಾಗಿದ್ದು ಈ ಪ್ರಮೋಷನಲ್ ವಿಡಿಯೋಗಳಾಗಿರ್ಬೋದು ಅಥವಾ ಸಾಕಷ್ಟು ರೀಲ್ಗಳನ್ನು ಮಾಡ್ತಾಯಿದ್ರು. ಮತ್ತೆ ಆ ನಡುವೆ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಬಂತು. ಅದೇನಪ್ಪ ಅಂದರೆ ಮಂಜು ಅವರು ಫೋನ್ ಇಟ್ಕೊಂಡು ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ತಾಳಂತೆ ಅನ್ನೊಂದು ಕೂಗೋ ರೀತಿಯಲ್ಲಿ, ಅಂದರೆ ಕೂಗ್ತಾ ಇದ್ರು. ಅವರ ಮಕ್ಕಳೆಲ್ಲ ಅವರನ್ನ ಮನಸ್ಥಿತಿಯನ್ನು ಸಮಾಧಾನ ಪಡಿಸೋ ರೀತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಈ ವಿಡಿಯೋ ವೈರಲ್ ಬಂದಾದ ತಕ್ಷಣ ಸಾಕಷ್ಟು ಕಮೆಂಟ್ಗಳು ಬಂತು. ಮತ್ತೆ ಶುರು ಆಯ್ತಪ್ಪ ಇವ್ರದ್ದು ಗೋಳು, ಮತ್ತೆ ಏನೋ ಒಟ್ಟಿಗೆ ಇರಲ್ವ ಏನೋ ಅಥವಾ ಏನೋ ಒಂದು ಜಗಳ ಆಗಿದೆ, ಮತ್ತೆ ಶುರು ಹಚ್ಕೊಂಡ್ರು, ಮತ್ತೆ ಗೋಲ್ಡ್ ಸ್ಟಾರ್ಟ್ ಆಯಿತು ಅನ್ನೋದು ಕೆಲವೊಂದು ಕಮೆಂಟ್ಗಳು ಬರ್ತಾ ಇತ್ತು. ನಾವು ನೋಡಿದಾಗ ಹಂಗೆ ಅನ್ಕೊಂಡ್ವಾ, ಮತ್ತೆ ಶುರು ಆಯಿತು, ಮತ್ತೆ ಏನೋ ಮನಸ್ತಾಪ ಆಯಿತು, ಮತ್ತೆ ಲೀಲಾ ಅವ್ರು ಏನೋ ತಪ್ಪು ಮಾಡ್ತಾರೆ ಅಥವಾ ಮಂಜು ಅವರೇನೋ ತಪ್ಪು ಮಾಡಿದ್ರು ಅಂತ ನಾವು ಅಂದ್ಕೊಳ್ತಿರ್ಬೇಕಾದ್ರೆ ಅಸಲಿ ಸತ್ಯ ಅಲ್ಲಿ ಬಯಲಾಗಿದೆ. ಏನಪ್ಪ ಅಂದರೆ ಶಾಂತಾ ಪಾಪಂ ಎಪಿಸೋಡಲ್ಲಿ ಇವರಿಬ್ಬರ ಸ್ಟೋರಿ ಒಂದಂದರೆ ಇವರಿಬ್ಬರ ಲವ್ ಕಹಾನಿ ಆಗಿರ್ಬೋದು ಅಥವಾ ಇವರ ಸ್ಟೋರಿ ಯಾವತ್ತೇನು ನಡೆದಿತ್ತೋ ಆ ಒಂದು ಸ್ಟೋರಿ ಶಾಂತಾ ಪಾಪನಮಲ್ಲಿ ಬಂದಿದೆ ಅನ್ನೋದು. ಸೊ ಅದು ಇವರನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿರೋ ಸ್ಟೋರಿನ ಅಥವಾ ಬೇಕಂತ ಟಾರ್ಗೆಟ್ ಮಾಡಿ ಇಟ್ಕೊಂಡಿರೋ ಸ್ಟೋರಿನ ಅಥವಾ ಅವರ ಪರ್ಮಿಷನ್ ಇರಲಿಲ್ಲ ಅಂತೆ ಆ ಸ್ಟೋರಿ ಮಾಡೋದಕ್ಕೆ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವರು ಟಿ ವಿಯಲ್ಲಿ ನೋಡಿದಾಗ ಈ ಥರ ಒಂದು ಸ್ಟೋರಿ ಬಂದಿತ್ತು ಅನ್ನೋದು ಅವರು ಮಾತಾಡ್ಕೊಂಡಿರುವಂಥ ವಿಷಯವಾಗಿತ್ತು. ಅವರಿಬ್ಬರ ಅನುಮತಿ ಇಲ್ಲದೆ ಆ ಥರ ಒಂದು ವಿಡಿಯೋವನ್ನು ಮಾಡೋದು ತಪ್ಪಾಗುತ್ತೆ. ಸೊ ಅವರ ಅನುಮತಿಯ ಮೇರೆಗೆ ವಿಡಿಯೋ ಮಾಡಿದರೆ ಕೂಡ ಅವರು ಓಕೆ ಅಂದಿದ್ರೆ ಆ ವಿಡಿಯೋವನ್ನು ಮಾಡ್ಬೋದಿತ್ತು. ಆದರೆ ಅವರ ಅನುಮತಿ ಇರಲಿಲ್ಲ, ಬಟ್ ಆ ಅನುಮತಿ ಇಲ್ಲದ ಮೇರೆಗೆ ಆ ವಿಡಿಯೋ ಮಾಡಿರೋದು ತಪ್ಪಾಗುತ್ತೆ. ಸೊ ಅದನ್ನು ನೋಡಿ ಅವರು ಮಂಜು ಅವರಾಗಿರ್ಬೋದು ಲೀಲಾ ಅವರಾಗಿರ್ಬೋದು ತುಂಬ ಬೇಜಾರನ್ನು ಮಾಡಿಕೊಂಡು ವಿಡಿಯೋವನ್ನು ಮಾಡಿದ್ದು. ಅದಾದ್ರ ಬಳಿಕ ಇವ್ರದ್ದು ಗೋಲ್ಡ್ ಸ್ಟಾರ್ಟ್ ಆಯಿತು ಅನ್ನೋ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇತ್ತು. ಅವ್ರದ್ದು ಮತ್ತೆ ಸ್ಟಾರ್ಟ್ ಆಯಿತು, ಅವರ ಜಗದಲ್ಲಿ ಇನ್ನೊಂದು ಯಾರೋ ಬಂದರು ಅನ್ನೋದು ಕೆಲವೊಂದು ವಿಚಾರವಾಗಿತ್ತು. ಆದರೆ ಈ ಶಾಂತಾ ಪಾಪಂ ಎಪಿಸೋಡಲ್ಲಿ ಇವ್ರದ್ದಿಬ್ಬರಿದ್ದ ಒಂದು ಕಹಾನಿ ಆಗಿರ್ಬೋದು ಅಥವಾ ಇವರಿಬ್ಬರ ಒಂದು ಸ್ಟೋರಿ ಆಗಿರ್ಬೋದು ಅದನ್ನು ಹಾಕಿದ್ದಾರೆ. ಅದನ್ನು ನೋಡಿ ಅವರಿಬ್ಬರಿಗೆ ಬೇಜಾರಾಗಿ ಆ ಥರ ಒಂದು ವಿಡಿಯೋವನ್ನು ಮಾಡಿದ್ದು. ಸೊ ಅವರ ಪರ್ಸ್ನಲ್ ಒಂದು ವಿಷಯ ಆಗಿರ್ಬೋದು, ಅದನ್ನು ಅವರ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಮಾಡೋದು ತಪ್ಪಾಗುತ್ತೆ. ಸೊ ಆ ಒಂದು ಎಪಿಸೋಡ್ ಕೂಡ ಅವರನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿದಾರೋ ಅಥವಾ ಬೇರೆ ಒಂದು ಸ್ಟೋರಿಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಆದರೆ ಆ ಒಂದು ಸ್ಟೋರಿಯನ್ನು ನೋಡಿದಾಗ ಇವರ ಲೈಫಲ್ಲಿ ಏನಾಗುತ್ತೆ ಅದೇ ರೀತಿ ಇತ್ತಂತೆ. ಸೊ ಹಾಗಾಗಿ ಅವರು ಆ ಥರ ಒಂದು ವಿಡಿಯೋವನ್ನು ಮಾಡಿದ್ದು. ಬಟ್ ಸಾಕಷ್ಟು ಜನಗಳು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಮಂಜು ಮತ್ತು ಲೀಲಾ ಅವ್ರದ್ದೇನೂ ತಪ್ಪಿಲ್ಲ, ಅಂದರೆ ಅವರು ಆ ಥರ ಬೇಜಾರು ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅನಿಸುತ್ತೆ. ಯಾಕಂದರೆ ಅವರ ಪರ್ಸ್ನಲ್ ಆ ವಿಷಯವನ್ನು ಒಂದು ಟಿ ವಿಯಲ್ಲಿ ತೋರಿಸೋದು ತಪ್ಪಾಗುತ್ತೆ. ಆದರೆ ಆ ಒಂದು ಟಿ ವಿಯಲ್ಲಿ ಅವರು ಯಾವ ಆಧಾರದ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ ವಿಚಾರ ನಡೀತಾ ಇರುತ್ತೆ. ಅವರಿಬ್ಬರ ಈ ಒಂದು ಕೇಸ್ ಮತ್ತೆ ಸ್ಟಾರ್ಟ್ ಆಗಿದೆ, ಮತ್ತೆ ಇದಕ್ಕೆ ಏನೆಲ್ಲ ಕಾರಣಗಳು ಸಿಗ್ತಾ ಹೋಗ್ತವೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ.